ಎಲ್ಲರಿಗೂ ಹೈಕಮಾಂಡ್ ಅಲ್ವಾ ಸರ್? ಒಕ್ಕಲಿಗರಿಗೂ ಹೈಕಮಾಂಡೆ, ಲಿಂಗಾಯತರಿಗೂ ಹೈಕಮಾಂಡೆ, ದಲಿತರಿಗೂ ಹೈಕಮಾಂಡೆ, ಮುಸಲ್ಮಾನರಿಗೂ ಹೈಕಮಾಂಡೆ, ಎಲ್ಲರಿಗೂ ಒಂದೇ ಅಲ್ವಾ ಹೈಕಮಾಂಡು? ಹೈಕಮಾಂಡು ಕೂಡ ಪ್ರಬಲರಿಗೆ ಮತ್ತು ದುರ್ಬಲರಿಗೆ ಬೇರೆ ಬೇರೆ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತಾ? ಆ ಇಚ್ಛಾಶಕ್ತಿ ಯಾವ ರಾಹುಲ್ ಗಾಂಧಿ ಜಾತಿ ಗಣತಿಯನ್ನ ಜಾರಿಗೆ ತನ್ನಿ ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ವಾ ಆ ಜಾತಿಯ ನಾಯಕರುಗಳ ಸ್ಥಿತಿಗತಿಗಳು ಹೇಗಿದೆ ಅಂತ? ಯಾಕೆ ಪರಮೇಶ್ವರ್ ಅವ್ರು ಮಾತಾಡಲ್ಲ? ಯಾಕೆ ಎಚ್ ಸಿ ಮಹದೇವಪ್ಪ ಅವ್ರು ಮಾತಾಡೋದಿಲ್ಲ? ಯಾಕೆ ಮುನಿಯಪ್ಪನವ್ರು ಮಾತಾಡೋದಿಲ್ಲ? ಯಾಕೆ ಮಾತಾಡಲ್ಲ ಸ್ವಾಮಿ? ನಿಮ್ಮನ್ನ ತಡೆದವ್ರು ಯಾರು? ಡಿ ಕೆ ಶಿವಕುಮಾರ್ ಅವರನ್ನ ತಡೀದೇ ಇದ್ದವರು ನಿಮ್ಮನ್ನ ತಡೀತಾರಾ? ಈಗ ಈ ಪ್ರಶ್ನೆಯನ್ನ ಕಾಂಗ್ರೆಸ್ನ ಪ್ರತಿಯೊಬ್ಬ ಶಾಸಕ ಮಂತ್ರಿಗಳು ಕೂಡ ಆಲೋಚನೆ ಮಾಡಬೇಕಾಗಿದೆ ಮೇಡಮ್. ಈಗ ಇವರು ಮಾತಾಡ್ಲಿಲ್ಲ ಅಂತ ಇವ್ರು ಸಭೆ ಮಾಡಕ್ಕಾಗದೆ ಪ್ರಗತಿಪರರ ಸಭೆ ಮಾಡಿಸ್ತಾರೆ. ಪ್ರಗತಿಪರರ ಸಭೆ ಮಾಡಿಸಿ ಇದು ತರಲೇಬೇಕು ಅಂತ ಹೇಳಿಸ್ತಾರೆ. ಸೊ ಇಂಥವ್ ಮಾಡ್ಕೊಂಡಿದ್ರೆ ಇವ್ರಿಗೆ ಯಾರ್ರಿ ಈಗ ಇದು ನೀವ್ ಅಂದಂಗೆ ಅಷ್ಟೇ.